ಚಂದುಳ್ಳ ಚಲುವೆಗೆ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಎ ಮೆಸೇಜ್ ಮಾಡಿದ್ರ. ಇನ್ಸ್ಟಾದಲ್ಲಿ ಬಿಜೆಪಿ ಎಂಎಲ್ಎ ಸಿಕೆ ರಾಮಮೂರ್ತಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಚಂದದ ಯುವತಿಗೆ ಬಿಜೆಪಿ ಎಂಎಲ್ಎ ಮೆಸೇಜ್ ಮಾಡಿದ್ರ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು. ಚಂದುಳ್ಳಿ ಚಲುವೆಗೆ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಎ ಮೆಸೇಜ್. ಇನ್ಸ್ಟಾದಲ್ಲಿ ಬಿಜೆಪಿ ಎಂಎಲ್ಎ ಸಿಕೆ ರಾಮಮೂರ್ತಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಚಂದದ ಯುವತಿಗೆ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಮೆಸೇಜ್. ಮೇಲಿಂದ ಮೇಲೆ ಹಾಯ್, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಸಂದೇಶ. ನಂಗೆ ಬಿಜೆಪಿ ಎಂಎಲ್ಎ ಮೆಸೇಜ್ ಮಾಡಿದ್ದಾರೆಂದು ಸ್ಟೇಟಸ್ ಹಾಕಿದ್ದಾಳೆ ಯುವತಿ. ಸಿಕೆ ರಾಮಮೂರ್ತಿ ವಿರುದ್ಧ ಅನುಷ್ಕಾ ನಾಗಮೋಹನ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ನನ್ನ ಮೊಬೈಲ್ ಹ್ಯಾಕ್ ಆಗಿದೆ ಅಂತಿರುವಂತಹ ಬಿಜೆಪಿ ಎಂಎಲ್ಎ ರಾಮಮೂರ್ತಿ. ಜಯನಗರ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿಗೆ ಈಗ ಸಂಕಷ್ಟ ಎದುರಾಗಿರುವಂತದ್ದು. ಸೈಬರ್ ಪೊಲೀಸರೇ ಸರಿಯಾಗಿ ತನಿಖೆ ಮಾಡಿ ತಪ್ಪು ಯಾರ್ದು ಅಂತ ಹೇಳಿ, ನಿಜವಾಗಿಯೂ ಶಾಸಕರ ಅಕೌಂಟ್ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ತಿಳಿಸಿ. ಬಿಜೆಪಿ ಎಂಎಲ್ಎ ಯುವತಿಗೆ ಮೆಸೇಜ್ ಮಾಡಿರುವಂತದ್ದು. ಇನ್ಸ್ಟಾಗ್ರಾಂನಲ್ಲಿ ರಾಮಮೂರ್ತಿ, ಸಿಕೆ ರಾಮಮೂರ್ತಿ ಫುಲ್ ಆಕ್ಟಿವ್ ಆಗಿ ಯುವತಿಗೆ ಅನುಷ್ಕಾ ನಾಗಮೋಹನ್ ಎಂಬ ಯುವತಿಗೆ ಮೆಸೇಜ್ ಮಾಡಿದ್ದಾರೆ. ಚಂದದ ಯುವತಿಗೆ ಬಿಜೆಪಿ ಶಾಸಕ ಮೆಸೇಜ್. ಮೇಲಿಂದ ಮೇಲೆ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಹಾಯ್ ಎನ್ನುವಂತ ಸಂದೇಶಗಳು. ನಂಗೆ ಬಿಜೆಪಿ ಎಂಎಲ್ಎ ಮೆಸೇಜ್ ಮಾಡಿದ್ದಾರೆ ಅಂತ ಅದನ್ನ ಸ್ಟೇಟಸ್ ಹಾಕೊಂಡಿದ್ದಾಳೆ ಯುವತಿ. ಸಿಕೆ ರಾಮಮೂರ್ತಿ ವಿರುದ್ಧ ಅನುಷ್ಕಾ ನಾಗಮೋಹನ್ ಇದೀಗ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇತ್ತ ಸಿಕೆ ನಾಗಮೂರ್ತಿ ಅವರು ಹೇಳ್ತಾರೆ ನನ್ನ ಮೊಬೈಲ್ ಹ್ಯಾಕ್ ಆಗಿದೆ. ಆದ್ರೆ ಇದ್ರ ಬಗ್ಗೆ ಸೈಬರ್ ಪೊಲೀಸರು ಹೆಚ್ಚಾಗಿ ಗಮನ ಕೊಡಬೇಕು. ನಿಜವಾಗ್ಲೂ ಹ್ಯಾಕ್ ಆಗಿದ್ಯಾ ಅಥವಾ ಏನಲ್ಲಿ ಏನ್ ವಿಚಾರ ಇದೆ, ಇಲ್ಲಿ ಏನ್ ಸಮಾಚಾರ ಇದೆ, ಇಲ್ಲಿ ನಿಜವಾಗ್ಲೂ ಹ್ಯಾಕ್ ಆಗಿದೆಯಾ ಅಥವಾ ಏನಾದ್ರೂ ಒಂದು ಈ ರೀತಿಯಾಗಿ ಜಾರ್ಕೊಳ್ಳೋಕೆ ಈ ರೀತಿಯಾದಂತ ಮಾತುಗಳನ್ನ ಆಡ್ತಾ ಇದ್ದಾರಾ ಅನ್ನುವಂಥದ್ದನ್ನ ಸೈಬರ್ ಪೊಲೀಸರೇ ಅಲ್ಲಿ ತಿಳಿಸ್ಬೇಕಾಗಿದೆ. ಇನ್ಸ್ಟಾದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಹಾಯ್ ಎನ್ನುವಂತಹ ಮೆಸೇಜ್ಗಳು. ಇದನ್ನ ಆ ಯುವತಿ ಸ್ಟೇಟಸ್ ತೆಗೆದುಕೊಂಡು ಇನ್ಸ್ಟಾದಲ್ಲಿ ಅಂದ್ರೆ ಸ್ಟೇಟಸ್ ಹಾಕಿದ್ದಾಳೆ. ಈ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ಈ ರೀತಿಯಾಗಿ ಸಿಕೆ ರಾಮಮೂರ್ತಿ ನನಗೆ ಮೆಸೇಜ್ ಮಾಡಿದ್ದಾರೆ ಶಾಸಕರು ಅನ್ನುವಂತ ಒಂದು ಮೆಸೇಜ್ ಅನ್ನ ಹಾಕೊಂಡಿದ್ದಾಳೆ ಬಿಜೆಪಿ ಎಂಎಲ್ಎ. ಸೊ ಇದು ನಿಜಾನಾ ಅಥವಾ ನಿಜವಾಗ್ಲೂ ಅವ್ರ ಮೊಬೈಲ್ ಹ್ಯಾಕ್ ಆಗಿತ್ತಾ ಅಥವಾ ನಿಜವಾಗ್ಲೂ ಅವರೇ ಈ ರೀತಿಯಾಗಿ ಮೆಸೇಜ್ ಮಾಡಿದಾರ ಅನ್ನುವಂಥದ್ದು ಸೈಬರ್ ಪೊಲೀಸರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿ ನಡೀತಾ ಇರುತ್ತೆ. ಅಂದ್ರೆ ಯಾರ್ದೋ ಅಕೌಂಟ್ ಅನ್ನ, ಒಂದು ಫೇಕ್ ಅಕೌಂಟ್ ಅನ್ನ ಮಾಡ್ಕೊಂಡು ಮೆಸೇಜ್ ಮಾಡುವಂಥದ್ದು ಅಥವಾ ಇನ್ನಿತರ ಯಾವುದೋ ಹ್ಯಾಕ್ ಮಾಡ್ಕೊಂಡು ಮೆಸೇಜ್ ಅನ್ನ ಮಾಡುವಂಥದ್ದು ಈ ರೀತಿಯಾಗಿ ನಡೀತಾ ಇರುತ್ತೆ. ಆದ್ರೆ ನಿಜವಾಗ್ಲೂ ಅದೇ ಆಗಿದ್ಯಾ ಅಥವಾ ಅಲ್ಲಿ ಇವರೇ ಮೆಸೇಜ್ ಮಾಡಿದಾರಾ ಅನ್ನುವಂಥದ್ದನ್ನ ಅಲ್ಲಿ ಸೈಬರ್ ಪೊಲೀಸ್ ಅದನ್ನ ಕಂಡು ಹಿಡಿಬೇಕಾಗುತ್ತೆ. ಇನ್ನು ನಿಜವಾಗ್ಲೂ ಇವರೇ ಅಂದ್ರೆ ಸಿಕೆ ಎಂಎಲ್ಎ ಆದಂತಹ ಸಿಕೆ ರಾಮಮೂರ್ತಿ ಅವರೇ ಮೆಸೇಜ್ ಮಾಡಿದ್ರೆ ಅಲ್ಲಿ ಯಾವ ರೀತಿಯಾಗಿ ಅಂದ್ರೆ ಒಂದು ಯುವತಿಗೆ ಈ ರೀತಿಯಾಗಿ ಮೆಸೇಜ್ ಮಾಡಿದ್ದಾರೆ ಅಂತ ಅಂದ್ರೆ ಅದನ್ನ ಒಂದು ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ ಪ್ರತಿನಿಧಿಯಾಗಿ ಈ ರೀತಿಯಾಗಿ ಒಂದು ಯುವತಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡೋದು, ಈ ರೀತಿಯಾಗಿ ಒಂದು ರೀತಿಯಾಗಿ ಅಸಭ್ಯವಾಗಿ ನಡ್ಕೊಳ್ಳೋದು ಅಂದ್ರೆ ಇದು ಸರಿ ಅನ್ಸಲ್ಲ. ಯಾಕಂದ್ರೆ ಅವರ ಒಂದು ಸ್ಟೇಟಸ್ಗೆ ಇದೆಲ್ಲ ಸರಿ ಅಂತ ಅಲ್ಲಿ ಕಂಡು ಬರಲ್ಲ. ಹಾಗಾಗಿ ಇದು ನಿಜವಾಗ್ಲೂ ಹ್ಯಾಕ್ ಆಗಿತ್ತಾ ಅಥವಾ ಇನ್ನಿತರ ಬೇರೆ ಅವರಾಗ್ಲೇ ಮೆಸೇಜ್ ಮಾಡಿದಾರ ಅನ್ನುವಂಥದ್ದನ್ನ ಅಲ್ಲಿ ಸೈಬರ್ ಇಲಾಖೆ ಇದನ್ನ ಕಂಡುಹಿಡಿಬೇಕಾಗುತ್ತೆ. ಇದ್ರ ಬಗ್ಗೆ ಸತ್ಯಾಂಶಗಳನ್ನ ಅಲ್ಲಿ ತಿಳಿಸ್ಬೇಕಾಗುತ್ತೆ. ಇದೀಗ ಚಂದುಳ್ಳಿ ಚಲುವೆಗೆ ಬಿಜೆಪಿ ಎಂಎಲ್ಎ ಮೆಸೇಜ್ ಮಾಡಿರುವಂತದ್ದು. ಇನ್ಸ್ಟಾದಲ್ಲಿ ಬಿಜೆಪಿ ಎಂಎಲ್ಎ ಸಿಕೆ ರಾಮಮೂರ್ತಿ ಫುಲ್ ಆಕ್ಟಿವ್ ಆಗಿ ಮೆಸೇಜ್ ಅನ್ನ ಮಾಡಿದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅನ್ನುವಂತಹ ಮೆಸೇಜ್ಗಳನ್ನ ಮಾಡಿರುವಂತದ್ದು. ಇನ್ನು ಜಾಲತಾಣದಲ್ಲಿ ಬಿಜೆಪಿ ಶಾಸಕನಿಂದ ಈ ರೀತಿಯಾಗಿ ಮೆಸೇಜ್ ಬಂತ. ಆದ್ರೆ ಅವ್ರು ಹೇಳುವಂತದ್ದು ಇಲ್ಲ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ಇದರಿಂದ ನಾನು ಮೆಸೇಜ್ ಮಾಡಿಲ್ಲ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ನಿಜವಾಗ್ಲೂ ಅಕೌಂಟ್ ಹ್ಯಾಕ್ ಆಗಿತ್ತಾ ಅಥವಾ ಏನಾಗಿತ್ತು ಅನ್ನುವಂಥದ್ದನ್ನ ಸೈಬರ್ಗೆ ಇದ್ರ ಕುರಿತಾಗಿ ಒಂದು ಕಂಪ್ಲೇಂಟ್ ಕೂಡ ರೈಸ್ ಆಗುತ್ತೆ. ಇದ್ರ ಬಗ್ಗೆ ಸೈಬರ್ ಇಲಾಖೆ ಕೂಡ, ಸೈಬರ್ ಪೊಲೀಸರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ನಿಜವಾಗ್ಲೂ ಅಕೌಂಟ್ ಹ್ಯಾಕ್ ಆಗಿತ್ತಾ ಅಥವಾ ಏನಾಗಿದೆ ಅನ್ನುವಂಥದ್ದನ್ನ ಅಲ್ಲಿ ಹಿಡಿಬೇಕಾಗುತ್ತೆ. ಅಂದ್ರೆ ನಿಜವಾಗ್ಲೂ ಆಗಿತ್ತಾ, ಅಕೌಂಟ್ ಹ್ಯಾಕೇ ಆಗಿತ್ತಾ ಅಥವಾ ಇವ್ರು ಜಾರ್ಕೊಳ್ಳೋಕೆ ಏನೋ ಒಂದು ಹೇಳ್ತಾ ಇದ್ದಾರಾ, ಇದ್ರ ಬಗ್ಗೆ ಅಲ್ಲಿ ನಿಜವಾಗ್ಲೂ ಸತ್ಯಾಂಶಗಳನ್ನ ಪೊಲೀಸ್ ಇಲಾಖೆ ಅಲ್ಲಿ ತಿಳಿಸ್ಬೇಕಾಗುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕನ ವಿರುದ್ಧ ಅನುಷ್ಕಾ ಈಗ ಗಂಭೀರ ಆರೋಪ ಮಾಡ್ತಾ ಇರುವಂತದ್ದು. ನನಗೆ ಈ ರೀತಿಯಾಗಿ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಅವರು ಮೆಸೇಜ್ ಮಾಡಿದ್ದಾರೆ ಅಂತ ಒಂದು ಸ್ಕ್ರೀನ್ ಶಾಟ್ಗಳನ್ನ ತೆಗೆದು ಸ್ಟೇಟಸ್ ಅನ್ನ ಹಾಕೊಂಡಿದ್ದಾಳೆ. ಸ್ಟೇಟಸ್ ಹಾಕೊಂಡು ಇದ್ರ ಬಗ್ಗೆ ಈ ರೀತಿಯಾಗಿ ನನಗೆ ಮೆಸೇಜ್ ಮಾಡಿದ್ರು, ಇದ್ರ ಬಗ್ಗೆ ಅಂದ್ರೆ ಇಂಥ ಒಂದು ಜವಾಬ್ದಾರಿಯುತ ವ್ಯಕ್ತಿ, ಅದು ಜನಪ್ರತಿನಿಧಿಯಾಗಿ ಈ ರೀತಿಯಾಗಿ ನನಗೆ ಮೆಸೇಜ್ ಮಾಡಿದ್ದಾರೆ ಅಂತ ಆ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ಒಂದು ಸ್ಟೇಟಸ್ ಹಾಕಿರುವಂತದ್ದು ಅನುಷ್ಕಾ.
ಸೊ ಹೀಗಾಗಿ ಒಂದ್ ರೀತಿಯ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾಳೆ. ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಸಿ.ಕೆ. ರಾಮಮೂರ್ತಿ ಅವ್ರು ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಹ್ಯಾಕ್ ಆಗಿತ್ತಾ ಏನು ಅನ್ನೋದನ್ನ ಅಲ್ಲಿ ಸೈಬರ್ ಇಲಾಖೆ ಇದನ್ನ ಗಮನಿಸಬೇಕಾಗುತ್ತೆ.